ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಜೆಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ಇವತ್ತು ಟಿ ಇಂಗ್ಲೀಷ್ ಬಗ್ಗೆ ಕುರಿತಾಗಿ ಎರಡನೇ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದನೇ ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಟಿ ಇಂಗ್ಲೀಷ್ ಬಗ್ಗೆ. ಅದರ ಕುರಿತಾಗಿರ್ತಕ್ಕಂಥ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ವಿಷಯಗಳ ಮೇಲೇ ಒಂದು 10 ಕ್ವಶನ್ಸ್ಗಳನ್ನ ತರ್ತಾ ಇದ್ದೀನಿ. ಆ 10 ಕ್ವಶನ್ಸ್ಗಳನ್ನ ನೀವೇನಾದರೂ ಆನ್ಸರ್ ಮಾಡಿದ್ದೇ ಆಗಿದ್ರೆ ನಿಮಗೆ ಆ ಸಬ್ಜೆಕ್ಟ್ ಅರ್ಥ ಆಗ್ಯದ, ಈಜಿ ಆಗ್ಯದ ಅಂತಕ್ಕಂಥದ್ದನ್ನು ನಿಮ್ಗೆ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ. ಈಗ ವಿಶೇಷವಾಗಿ ತಾವು ಏನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಇವತ್ತೇ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವೇನಾದರೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನಿಮಗೆ ಮತ್ತಷ್ಟು ಈಸಿ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನೀವೇನಾದರೂ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿದೆ ಆಗಿದ್ರೆ ಮನೆಯಲ್ಲಿ ಕೂತ್ಕೊಂಡು ನಯ ಪೈಸೆ ಖರ್ಚಿಲ್ಲಾರ್ದೇ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಲಿಕ್ಕೆ ಸಹಾಯಕ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದನೇ ಕ್ವಶನನ್ನು ತಗೊಳ್ತಾ ಇದ್ದೀನಿ. ಒಂದನೇ ಕ್ವಶನ್ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡಿದ್ದೀನಿ. ಒಂದನೇ ಕ್ವಶನ್ ನೋಡ್ರಿ, ಇನ್ ಲಿಂಗ್ವಿಸ್ಟಿಕ್ಸ್ ಸಿಂಟ್ಯಾಕ್ಸ್ ಮೀನ್ಸ್ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದೇನೆ. ಸಿಂಟ್ಯಾಕ್ಸ್ ಅಂದರೆ ಇದರ ಅರ್ಥ ಏನು ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಸ್ಟಡಿ ಆಫ್ ಪ್ರಿನ್ಸಿಪಲ್ಸ್ ಆಫ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನು, ಅನಾಲಿಸಿಸ್ ದ ಮೀನಿಂಗ್ ಆಫ್ ಸೆಂಟೆನ್ಸು, ದ ರೂಲ್ಸ್ ಆಫ್ ಹೌ ಸೆಂಟೆನ್ಸ್ ಆರ್ ಟ್ರಾನ್ಸ್ಫಾರ್ಮ್ಡು, ಅಥವಾ ಸ್ಟಡಿ ಆಫ್ ಯೂಸ್ ಆಫ್ ಐಡಮ್ಸ್ ಅಕ್ಯುರೇಟ್ಲಿ ಅಂತಕ್ಕಂಥದ್ದನ್ನು ಸೆಂಟ್ರಲ್ ಟಿನಲ್ಲಿ ನವೆಂಬರ್ 2012 ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ. ಇದರ ಆನ್ಸರ್ ಏನಾಗಿದೆ ಅಂತಂದ್ರೆ ಸ್ಟಡಿ ಆಫ್ ಪ್ರಿನ್ಸಿಪಲ್ಸ್ ಆಫ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಅಂತಕ್ಕಂಥದ್ದು ಇದರ ಆನ್ಸರ್ ಆಗಿದೆ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಹಾಗಾಗಿ ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ, ನಿಮ್ಗೆ ಮನನ ಆಗತ್ತೆ ಏನಿತ್ತು ಕ್ವಶನ್ ಅಂತಕ್ಕಂಥದ್ರ ಬಗ್ಗೆ. ಯಾಕಂದ್ರೆ ಸಿಂಟ್ಯಾಕ್ಸ್ ಮೀನ್ಸ್ ಅಂತಕ್ಕಂಥದ್ದನ್ನು ಕೇಳಿದಾನ, ಹಾಗಾಗಿ ಅದನ್ನು ಸರಿಯಾಗಿ ನೋಡ್ಕೊಡ್ರಿ. ಇನ್ನು ಎರಡನೇ ಪ್ರಶ್ನೆಯನ್ನು ನಾವು ನೋಡೋಣ. ಎರಡನೇ ಪ್ರಶ್ನೆ ಅಂತಂದ್ರೆ ನೋಮ್ Chomsky's reference to deep structures means A ಅಂತ ಕೇಳೋಣ. ಆಪ್ಷನ್ ಎ ಹಿಡನ್ ಸೆಟ್ ಆಫ್ ಗ್ರಾಮೆಟಿಕಲ್ ರೂಲ್ಸ್ ಲರ್ನ್ಡ್ ಥ್ರೂ ಇಂಟೆನ್ಸಿವ್ ಸ್ಟಡಿ ಅಂತಕ್ಕಂಥದ್ದು. ಎರಡನೇದು ಟ್ರಾನ್ಸ್ಫಾರ್ಮೇಷನಲ್ ಗ್ರಾಮರ್ ದಟ್ ಹ್ಯಾಸ್ ಲೆಡ್ ಇನ್ ಟರ್ಮ್ ಟು ಇನ್ಕ್ರೀಸ್ಡ್ ಇಂಟ್ರೆಸ್ಟ್ ಇನ್ ಕಂಪ್ಯಾರೇಟಿವ್ ಲಿಂಗ್ವಿಸ್ಟಿಕ್ಸ್ ಅಂತಕ್ಕಂಥದ್ದು. ಆಪ್ಷನ್ ಸಿ a trend that English is the most common auxiliary language in the world. Option D universal grammar underlying all languages and corresponding to an innate capacity of the human brain ಅಂತಕ್ಕಂಥದ್ದು ಕೂಡ. ಇದು ಕೂಡ CTET ನಲ್ಲಿ ಸೆಂಟ್ರಲ್ TETಯಲ್ಲಿ ಜುಲೈ 2013 ಕೇಳಿರ್ತಕ್ಕಂತಹ ಒಳ್ಳೆಯ ಪ್ರಶ್ನೆ. ಇದರಲ್ಲಿ ನಮ್ಗೆ ಆನ್ಸರ್ ಏನಾಗಿದೆ ಅಂತಂದ್ರೆ ನೋಡ್ರಿ, ನೋಮ್ Chomsky's reference to deep structures means ಅಂತಂದ್ರೆ deep structures means ಅಂದ್ರೆ hidden set of deep structures means ಅಂತಂದ್ರೆ hidden set of grammatical rules learned through intensive study ಅಂತಕ್ಕಂಥದ್ದನ್ನು ನಾವು ಆನ್ಸರ್ ಆಗಿ ನೋಡ್ತೀವಿ. ಆಪ್ಷನ್ ಎ ಈಸ್ ಕರೆಕ್ಟ್. hidden set of grammatical rules learned through intensive study. ನಾವೇನಾದರೂ ಇಂಟೆನ್ಸಿವ್ ಅಧ್ಯಯನವನ್ನು ಮಾಡಬೇಕಾಗಿದ್ರೆ ಗ್ರಾಮೆಟಿಕಲ್ ರೂಲ್ಸ್ಗಳನ್ನ ಹಿಡನ್ ಆಗಿ ಇಟ್ಕೊಂಡು ಮಾಡಬೇಕು ಅಂತಕ್ಕಂಥದ್ದೇ ಡೀಪ್ ಸ್ಟ್ರಕ್ಚರ್ ಮೀನ್ಸ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಎರಡನೇ ಕ್ವಶನ್ ನಿಮ್ಗೆ ಭಾಳಷ್ಟು ಈಜಿ ಆಗ್ಯದ, ಅದಕ್ಕಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ರಿ. ಮೂರನೇ ಕ್ವಶನ್, ಕನ್ಸ್ಟ್ರಕ್ಟಿವಿಸಮ್ ಈಸ್ ಎ ಥಿಯರಿ ವೇರ್ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದಿದೆ. ಆಪ್ಷನ್ ಎ ಕೇಳೋಣ, ಸ್ಟಡಿ ಎ ವೆರೈಟಿ ಆಫ್ dissimilar samples and draw a well-founded conclusion ಅಂತಕ್ಕಂಥದ್ದು. ಆಪ್ಷನ್ ಬಿ form their own understanding and knowledge of the world through experiencing things and reflecting on those experiences ಅಂತಕ್ಕಂಥದ್ದು. ಆಪ್ಷನ್ ಸಿ are facilitated by the teacher by use variety of media to research and create their own theories. ಆಪ್ಷನ್ ಡಿ construct their own learning aids thereby gaining hands on experience. ಇದು ಕೂಡ ಸೆಂಟ್ರಲ್ ಟಿಯಲ್ಲಿ ಜುಲೈ 2013 ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ. ಹಾಗಾಗಿ ಇದರ ಆನ್ಸರ್ ಏನಾಗ್ಯದಪ್ಪ ಅಂತಂದ್ರೆ ಇದರ ಆನ್ಸರನ್ನು ಸ್ವಲ್ಪ ನೋಡೋಣ.
from their own understanding the knowledge of the world through experience things and reflecting on those experiences ಅಂತಕ್ಕಂಥದ್ದನ್ನು ನಾವು ಆನ್ಸರನ್ನು, ಯಾಕಂದರೆ ಮೊನ್ನೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ನಾಲೆಜನ್ನು ಜಗತ್ತಿನ ತುಂಬ ತಿಳ್ಕೊಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕು, ಅದ್ರ ಮೇಲೆ ರಿಫ್ಲೆಕ್ಟಿಂಗ್ ಆಗಿರಬೇಕು, ಪರಿಣಾಮ ಬೀರಬೇಕು. ಅದು ನಮಗೇನಪ್ಪ ಅಂದ್ರೆ ಅನುಭವ ಕುರಿತಾಗಿರ್ತಕ್ಕಂಥದ್ದು. ಅದನ್ನೇ ನಾವೇನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ವೇರ್ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬಳಸ್ತೀವಿ. ಅದನ್ನು ಸರಿಯಾಗಿ ಒಂಚೂರು ನೋಡ್ಕೊಳ್ರಿ ಸ್ಪರ್ಧಾರ್ಥಿಗಳೇ. ಮೇಲಿಂದ ಮೇಲೆ ಕ್ವಶನ್ಸ್ಗಳನ್ನ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಮೇಲಿಂದ ಮೇಲೆ ನೋಡ್ಕೊಳ್ರಿ, ರಿಪೀಟ್ ಮಾಡ್ಕೊಳ್ರಿ. ಆಮೇಲೆ ಏನು ಮಾಡಪ್ಪ ಅಂದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅದನ್ನು ಮನನ ಮಾಡ್ಕೊಳ್ರಿ. ಡ್ಯಾಶ್ ಎಜುಕೇಷನ್ ಈಸ್ ಟು ಯೂಸ್ ದ ಸ್ಟೂಡೆಂಟ್ಸ್ ನೇಟಿವ್ ಲ್ಯಾಂಗ್ವೇಜ್ ಟು ಟೀಚ್ ಸಮ್ ಅಕಾಡೆಮಿಕ್ ಕಂಟೆಂಟ್ ವೈಲ್ simultaneously providing an additional L2 instruction. L2 ಅಂದರೆ ಲ್ಯಾಂಗ್ವೇಜ್ 2 ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಾಗಾಗಿ ಇಲ್ಲಿ ಎಜುಕೇಷನ್ ಇಸ್ ಟು ಯೂಸ್ ಸ್ಟೂಡೆಂಟ್ಸ್ ನೇಟಿವ್ ಲ್ಯಾಂಗ್ವೇಜ್. ನಾವು ನೇಟಿವ್ ಲ್ಯಾಂಗ್ವೇಜನ್ನು ಟೀಚ್ ಮಾಡಬೇಕಾದ್ರೆ ಸಮ್ ಅಕಾಡೆಮಿಕ್ ಕಂಟೆಂಟ್ನಲ್ಲಿ ವೈಲ್ ಸೈಮಲ್ಟೇನಿಯಸ್ಲಿ ಎರಡು ಪ್ರೊವೈಡಿಂಗ್ ಆ್ಯಂಡ್ ಅಡಿಷನಲ್ ಲ್ಯಾಂಗ್ವೇಜ್ 2 ಇನ್ಸ್ಟ್ರಕ್ಷನ್ಸ್ ಅಂತ ಕೊಡಬೇಕಾದ್ರೆ ನಾವಿಲ್ಲಿ ಮಲ್ಟಿ ಲಿಂಗ್ವಲನ್ನು ಯೂಸ್ ಮಾಡ್ತೀವೋ, ಬೈಲಿಂಗ್ವಲನ್ನು ಯೂಸ್ ಮಾಡ್ತೀವೋ, ಬೇಸಿಕನ್ನು ಯೂಸ್ ಮಾಡ್ತೀವೋ ಅಥವಾ ಹ್ಯುಮ್ಯಾನಿಸ್ಟಿಕ್ಕನ್ನು ಯೂಸ್ ಮಾಡ್ತೀವೋ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿ ನಾವು ಏನಾದರೂ ಒಂದು ಹೊಸ ಪದ್ಧತಿ ಅಂತಂದರೆ ಬೇರೆ ಲ್ಯಾಂಗ್ವೇಜನ್ನು ನಾವು ಕಲಿಸ್ಬೇಕಾಗಿತ್ತು ಅಂತಂದ್ರೆ ಬೈಲಿಂಗ್ವಲನ್ನು ಯೂಸ್ ಮಾಡ್ತೀವಿ. ಬೈಲಿಂಗ್ವಲ್ ಅಂದರೆ ಒಂದು ಮಾತೃಭಾಷೆ, ಇನ್ನೊಂದು ರಾಷ್ಟ್ರೀಯ ಭಾಷೆ, ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು. ಹಾಗಾಗಿ ನ್ಯಾಷನಲ್ ಲ್ಯಾಂಗ್ವೇಜನ್ನು ನಾವು ತಿಳ್ಕೊಬೇಕಾದ್ರೆ ಮಾತೃಭಾಷೆಯನ್ನು ಯೂಸ್ ಮಾಡಲೇಬೇಕು. ಮಾತೃಭಾಷೆಯನ್ನು ಯೂಸ್ ಮಾಡಿದಾಗ ಮಗುವಿಗೆ ಸಂಪೂರ್ಣವಾಗಿ ಅರ್ಥ ಆಗತ್ತಾ, ಅದೇ ನಮ್ಗೆ ಬೈಲಿಂಗ್ವಲ್ ಮೆಥಡ್ ಅಂತ ಹೇಳಬಹುದು. ಹಾಗಾಗಿ ಸರಿಯಾಗಿ ಅದನ್ನು ನೋಡ್ಕೊಳ್ರಿ, ನಿಮಗೆ ಎಲ್ಲಿ ಬರಲು ಕೇಳ್ರಿ. ನೆಕ್ಸ್ಟ್ ಕ್ವಶನನ್ನು ನಾವಿಲ್ಲಿ ನೋಡೋಣ. When children first start to speak in sentences, their speech may be described as. When children first start to speak in these sentences, ಮಕ್ಕಳು ಮೊದಲಿಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ their speech may be described as. ಆ ಮಾತನ್ನು ನಾವು ಏನಂತ ಹೆಂಗಂತ ಡಿಸ್ಕ್ರೈಬ್ ಮಾಡ್ತೀವಿ ಅಂದ್ರೆ ಬೇಬ್ಲಿಂಗ್ ಅಂತೇಳಿ ಡಿಸೈಡ್ ಮಾಡ್ತೀವೋ, ಅಥವಾ ಎಕ್ಸೆಪ್ಷನಲಿ ಸಾಫ್ಟ್ ಅಂತ ಅಂತೀವೋ, ಟೆಲಿಗ್ರಾಫಿಕ್ ಅಂತೀವೋ, ಮಲ್ಟಿಲಿಂಗ್ವಲ್ ಅಂತೀವೋ. ಇದನ್ನು ಕೂಡ ಸೆಂಟ್ರಲ್ TET ಜುಲೈ 2013 ಕೇಳಿರ್ತಕ್ಕಂತಹ ಒಂದು ಒಳ್ಳೆಯ ಕ್ವಶನ್. ಅದನ್ನು ನಾವೇನಂತೀವಿ ಅಂದ್ರೆ ಬಿಬ್ಲಿಂಗ್ ಅಂತೀವಿ, ಪ್ರತಿಬಿಂಬ ಅಂತೀವಿ. ಮೊದಲು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದನ್ನು, ಹಾಗಂದರೆ ತೊದಲು ನುಡಿಯನ್ನು ಅನ್ಬೋದು ಅಥವಾ ಶಾರ್ಟ್ ಸೆಂಟೆನ್ಸ್ಗಳು ಅನ್ಬೋದು, ಅದನ್ನು ನಾವು ಬೆಬಿಲಿಂಗ್ ಅಂತ ಉಚ್ಚಾರ ಮಾಡ್ತೀವಿ. ಬೆಬಿಲಿಂಗ್ ಅಂತಕ್ಕಂಥ ಅಂದ್ರೆ ಬೇಬಿ ಭಾಷೆಯನ್ನು ಬೆಬಿಲಿಂಗ್ ಅಂತೀವಿ. ಅದನ್ನು when children first start to speak in sentences, their speech may be described as babbling ಅಂತ ಅಂತೀವಿ. ಅದನ್ನು ಸ್ವಲ್ಪ ನೀವು ನೋಡ್ಕೋಬೇಕು ಮಕ್ಕಳೇ. ಇನ್ನು ನೆಕ್ಸ್ಟ್, what is the system of rules that governs how words can be meaningfully arranged to form phrases and sentences ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ವಾಟ್ ಈಸ್ ಸಿಸ್ಟಮ್ ಆಫ್ ರೂಲ್ಸ್ ಆ್ಯಂಡ್ ಗವರ್ನ್ಸ್ ಹೌ ವರ್ಡ್ಸ್ ಕ್ಯಾನ್ ಬಿ ಮೀನಿಂಗ್ಫುಲಿ ಅರೇಂಜ್ಡ್ ಟು ಫಾರ್ಮ್ ಫ್ರೇಜಸ್ ಆ್ಯಂಡ್ ಸೆಂಟೆನ್ಸಸ್. ವಾಕ್ಯಗಳನ್ನ, ಪದಪುಂಜಗಳನ್ನು ಅಥವಾ ವಾಕ್ಯಗಳನ್ನು ಮೀನಿಂಗ್ಫುಲ್ ಆಗಿ ಅರೇಂಜ್ಮೆಂಟ್ ಮಾಡ್ತಕ್ಕಂಥ ಶಬ್ದಗಳಿಗೆ ನಾವೊಂದು ಸಿಸ್ಟಮ್ ಅಂತ ಕರಿತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಅದಕ್ಕೆ ನಾನು ಈಗಾಗಲೇ ಫಸ್ಟ್ ಕ್ವಶನ್ ಅದನ್ನೇ ಕೇಳಿದ್ದೆ. ಫಸ್ಟ್ ಕ್ವಶನ್ ಅದರ ಮೇಲೇ ಬಂದಿತ್ತು. ಹೀಗಾಗಿ ಅದಕ್ಕೆ ಏನಂತೀವಪ್ಪ ಅಂತಂದ್ರೆ ನಾವು ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಯಾಕಂದ್ರೆ ವಾಕ್ಯದ ಮೀನಿಂಗನ್ನು, ವಾಕ್ಯಗಳ ಪದಗಳ ಜೋಡಣೆಯನ್ನು, ಪದಪುಂಜಗಳನ್ನು ಅದಕ್ಕೆ ರೂಲ್ಸ್ ಆಗಿ ಸಿಸ್ಟಮೆಟಿಕ್ ಆಗಿ ಜೋಡಿಸೋದನ್ನು ನಾವು ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಈಗಾಗಲೇ ಇದ್ರ ಬಗ್ಗೆ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ನೀವು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ವಾಟ್ ಈಸ್ ದ ಫೋನೀಮ್ ಅಂತಕ್ಕಂಥದ್ದು. ಫೋನೀಮ್ ಅಂದರೆ ಏನು ಅಂತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಫೋನೀಮ್ ಅಂದರೆ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸ್ಪೀಚ್ ಸೌಂಡು. ಆಪ್ಷನ್ ಬಿ ದ ಸ್ಮಾಲೆಸ್ಟ್ ಯೂನಿಟ್ ದ್ಯಾಟ್ ಹ್ಯಾಸ್ ಮೀನಿಂಗು. ಆಪ್ಷನ್ ಸಿ ಎ ಸಿಂಬಾಲ್ ರಿಪ್ರೆಸೆಂಟಿಂಗ್ ಎ ಸೌಂಡು. ಆಪ್ಷನ್ ಡಿ ಎ ಲೆಟರ್ ದ್ಯಾಟ್ ಹ್ಯಾಸ್ ಫಿಕ್ಸ್ಡ್ ಮೀನಿಂಗು. ಇದು ಕೇರಳ TETಲಿ ಕೇಳಿರ್ತಕ್ಕಂಥದ್ದು, 2012ರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಹಾಗಾಗಿ ಇದಕ್ಕೆ ಆನ್ಸರ್ ನೋಡ್ರಿ, ವಾಟ್ ಈಸ್ ಫೋನೀಮ್.
ಫೋನಿಮ್ ಅಂದರೆ ಏನು ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೆ. ಅದೇ ಏನಪ್ಪ ಅಂದ್ರೆ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸ್ಪೀಚ್ ಸೌಂಡನ್ನು ನಾವು ಫೋನಿಮ್ ಅಂತ ಕರಿತೀವಿ. ಫೋನಿಮ್ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಇದ್ರ ಬಗ್ಗೆ ನಮ್ಮನ್ನೇ ಡಿಸ್ಕಸ್ ಮಾಡಿದೆ. ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇನ್ನು 8ನೇ ಕ್ವಶನನ್ನು ನೋಡೋಣ. 8ನೇ ಕ್ವಶನ್ ಏನಾಗಿದೆ? ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಐಡಿಯಾ ದ ಲ್ಯಾಂಗ್ವೇಜ್ ಫಂಕ್ಷನ್ ಹಿಯರ್ ಈಸ್? ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗಿದೆ? ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಐಡಿಯಾ ಅಂತಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದನ್ನು ಬಳಸ್ತಾ ಇದ್ದಾನೆ? ಚೆಕಿಂಗ್ ಮೀನಿಂಗು, ಆಸ್ಕಿಂಗ್ ಒಪಿನಿಯನು, ಪರ್ಸಿಡಿಂಗು, ಸೀಕಿಂಗ್ ಅಂತಕ್ಕಂಥದ್ದು. ಕೇರಳ TETಯಲ್ಲಿ 2012ರಲ್ಲಿ ಕೇಳಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ವಶನ್ ಇದು. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಾಗಿದೆ ಅಂತಂದು ಕೇಳಿದ್ರೆ ಇಲ್ಲಿ ಆಸ್ಕಿಂಗ್ ಒಪಿನಿಯನ್ ಕೇಳಕತ್ತಾನೆ. ಏನು ಒಪಿನಿಯನ್ ಅಂದರೆ ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಐಡಿಯಾ, ಇದ್ರ ಕುರಿತಾಗಿ ಐಡಿಯಾ ಕುರಿತಾಗಿ ನೀ ಏನು ವಿಚಾರ ಮಾಡಿದಿ ಅಂತೇಳಿ ಒಪಿನಿಯನನ್ನು ಕೇಳ್ತಾನೆ. ಇದೇ ಲ್ಯಾಂಗ್ವೇಜ್ ಫಂಕ್ಷನ್. ಒಪಿನಿಯನ್ ಕೇಳೋದೇ ಲ್ಯಾಂಗ್ವೇಜ್ ಫಂಕ್ಷನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೋಬಹುದು. ಅದಕ್ಕಾಗಿ ಸರಿಯಾಗಿ ನೋಡ್ಕೊಳ್ರಿ. ಎಲ್ಲ ಕ್ವಶನ್ ಪೇಪರ್ಗಳನ್ನ, ಹಿಂದಿನ ಕ್ವಶನ್ ಪೇಪರ್ಗಳನ್ನ ನಿಮಗೆ ಬಿಡಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ನೋಡ್ಕೊಂಡ್ರೆ ಸಾಕು. 9ನೇದು, ದ ಐಡಿಯಾ ಆಫ್ ಬೇಸಿಕ್ ಎಜುಕೇಶನ್ ಈಸ್ ಪ್ರಪೌಂಡೆಡ್ ಬಾಯ್. ಫಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಪೆಡಗಾಗಿ ಅಂತ ಹೇಳುವಾಗ, ಈ ಇಂಗ್ಲೀಷ್ TETಯನ್ನು ಹೇಳುವಾಗ ಫಸ್ಟ್ ಚಾಪ್ಟರ್ನಲ್ಲಿ ಕಳೆದ ವಿಡಿಯೋದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದೀನಿ ಇದ್ರ ಕುರಿತಾಗಿ. ಇದನ್ನು ಎಜುಕೇಷನ್ ಈಸ್ ಪ್ರಪೌಂಡೆಡ್ ಬೈ ದ ಬೇಸಿಕ್ ಐಡಿಯಾ ಆಫ್ ಬೇಸಿಕ್ ಎಜುಕೇಷನ್ ಅಂತಕ್ಕಂಥದ್ದು. ತಳಪಾಯ ಅದ ಒಂದು ಐಡಿಯಾನ ಶಿಕ್ಷಣದ ತಳಪಾಯದನ್ನು ಹೇಳಿಕೊಟ್ಟವರು, ಪ್ರಪೌಂಡೆಡ್ ಮಾಡಿದವರು ಯಾರು ಅಂತ ಕೇಳಿದಾಗ ಇದು ನಿಜವಾಗಲೂ ಬಹಳ ಖುಷಿಯಾಗಿರ್ತಕ್ಕಂಥದ್ದು. ಇದನ್ನು ಯಾರು ಹೇಳಿಕೊಟ್ರು? 9ನೇದು, ದ ಐಡಿಯಾ ಆಫ್ ಬೇಸಿಕ್ ಎಜುಕೇಷನ್ ಈಸ್ ಪ್ರಪೌಂಡೆಡ್ ಬಾಯ್ ಡಾಕ್ಟರ್ ಹಕೀಮ್ ಹುಸೇನೋ ಅಥವಾ ರಾಜೇಂದ್ರ ಪ್ರಸಾದ್, ಮಹಾತ್ಮ ಗಾಂಧಿನೋ, ರವೀಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥದ್ರ ಕುರಿತಾಗಿ ಇದನ್ನು ನೋಡಿದ್ರೆ ನಿಮ್ಗೆ ಸರಳವಾಗಿ ಗೊತ್ತಾಗತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಇದನ್ನು ಬೇಸಿಕ್ ಮೂಲ ಶಿಕ್ಷಣವನ್ನು ಪ್ರಪೌಂಡ್ ಮಾಡಿದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬಹುದು. ಅದನ್ನು ಚೆನ್ನಾಗಿ ನೋಡ್ಕೊಳ್ರಿ. ಇದು ಕೂಡ ಕರ್ನಾಟಕ TET 2015ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನನ್ನು, ಯಾಕಂದರೆ ಇವತ್ತು ನಾನು 10 ಪ್ರಶ್ನೆಗಳನ್ನ ತಂದಿದ್ದೀನಿ. 10ರಲ್ಲಿ ನೀವು ಎಷ್ಟು ಆನ್ಸರ್ ಮಾಡಿದ್ದೀರಿ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ರಿ. ಎಲ್ಲ ಕ್ವಶನ್ಗಳಿಗೆ ಇನ್ನೊಂದ್ಸಲ ಕೇಳಿಕೊಂಡು ಮತ್ತೊಂದು ಸಲ ಆನ್ಸರ್ ಮಾಡಿದ್ರೆ ಈ ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಅದಾವ. ಆಮೇಲೆ ಸೆಂಟ್ರಲ್ CETಯಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳದಾವ, ಕೇರಳ TETಯಲ್ಲಿ ಬಂದಿರತಕ್ಕಂಥವು ಅದಾವ, ಕರ್ನಾಟಕ TETಯಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡಕತ್ತೀನಿ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ರಾಷ್ಟ್ರೀಯ ಶಿಕ್ಷಣದ ಸಂಶೋಧನೆ ಮತ್ತು ತರಬೇತಿ ಕೇಂದ್ರವನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದನ್ನು ಕೇಳಿದಾಗ ಇದು ನಿಮ್ಗೆ ಗೊತ್ತಿರತಕ್ಕಂಥದ್ದು 1961ದಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1961 ಅಂತಕ್ಕಂಥದ್ದಿತ್ತು. ಇದು KTET ಅಂದರೆ ಕರ್ನಾಟಕ TET 2015ರಲ್ಲಿ ಇದನ್ನು ಕೇಳಿದಾನೆ. ಹಾಗಾಗಿ ಎಲ್ಲವನ್ನು ನೋಡ್ಕೊಳ್ರಿ ಸ್ಪರ್ಧಾರ್ಥಿಗಳೇ. ಕ್ವಶನ್ ಪೇಪರನ್ನು ಬಿಡಿಸಿದಾಗ ನಾವು ಎಷ್ಟರ ಮಟ್ಟಿಗೆ ಅದನ್ನು ಬಿಡಿಸಿವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈ ಕ್ವಶನ್ಗಳನ್ನ ನೀವು ಸರಿಯಾಗಿ ನೋಡ್ಕೊಂಡಿದ್ದಾಗಿದ್ರೆ ಕ್ವಶನ್ಗಳನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ನಾವು ಇದನ್ನು ತಿಳ್ಕೋಬೇಕು, ಯಾವ ಆಪ್ಷನ್ಸನ್ನು ನಾವು ಕರೆಕ್ಟ್ ಮಾಡಬೇಕು ಅನ್ನೋದನ್ನೋದರ ಕಳೆದ ವಿಡಿಯೋ ಬಗ್ಗೆ ಬಹಳಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಇದ್ರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸರಿಯಾಗಿ ಇನ್ನೊಂದ್ಸಲ ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ, ಅದ್ರ ಬಗ್ಗೆ ತಿಳ್ಕೊಳ್ರಿ. ಏನಾದರೂ ಡೌಟ್ ಇತ್ತಂದ್ರೆ ಮೆಸೇಜ್ ಮಾಡಿರಿ. ನಾನೇನು ಮಾಡ್ತೀನಪ್ಪ ಅಂತಂದ್ರೆ ಕಮೆಂಟ್ಸ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಕತ್ತೀನಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಳ್ಳೆಯ ವಿಡಿಯೋನ ತಿಳಿಸ್ರಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಯಾಕಂದರೆ ಎಲ್ಲೋ ಇದ್ಕೊಂಡು ಕೋಚಿಂಗ್ ಇಲ್ಲದೇ ನೀವು TETಯಲ್ಲಿ ಅತ್ಯಧಿಕ ಮಾರ್ಕ್ಸ್ಗಳನ್ನ ತೊಗೊಂಡು ಪಾಸ್ ಆಗಬೇಕು ಅಂದರೆ ಇಂಗ್ಲೀಷ್ ಬಹಳ ಮುಖ್ಯ ಆಗ್ಯದ. ಒಂದು ವೇಳೆ ಇಂಗ್ಲೀಷ್ ಸ್ಕೋರ್ ಆಗಲಿಲ್ಲ ಅಂತಂದ್ರೆ ನಿಮ್ಮದು ಪಾಸಿಂಗ್ ಎಲಿಜಿಬಿಲಿಟಿ ಆಗಲಿಕ್ಕೆ ತ್ರಾಸಾಗತ್ತೆ. ಹಾಗಾಗಿ ಕಷ್ಟಪಟ್ಟು ಕಲಿಯೋದಕ್ಕಿಂತ ಇಷ್ಟಪಟ್ಟು ಚೆನ್ನಾಗಿ ಮಾತೃಭಾಷೆಯಲ್ಲಿ ಸರಳ ಶೈಲಿಯಲ್ಲಿ ಸುಲಭವಾಗಿ ಬೋಧಿಸ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ನಮ್ಮದು JB ಎಕ್ಸ್ಪರ್ಟ್ ಸ್ಟಡಿ ಬೋರ್ಡ್ ವಿಜಯಪುರ ಅಂತಕ್ಕಂಥದ್ದಾಗಿದೆ. ಹಾಗಾಗಿ ಇನ್ನೊಂದು ಸಲ ನಿಮ್ಗೆ ಹೇಳಕತ್ತೀನಿ, ಒಂದು ವೇಳೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ, ಇವತ್ತು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೆ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಪ್ರಯತ್ನಕ್ಕೆ ಭಗವಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿ. ಇನ್ನೂ ಸಾಕಷ್ಟು ಜ್ಞಾನವನ್ನು ಭಗವಂತ ನಿಮಗೆ ನೀಡಲಿ. ಯಾಕಂದ್ರೆ ನಾನು ಬರ್ತಕ್ಕಂಥ ವಿಡಿಯೋಗಳಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ದಿನಾಲೂ ನಿಮಗಿಂತ ಒಳ್ಳೊಳ್ಳೆ ವಿಡಿಯೋಗಳು ಸಿಗಬೇಕು ಅಂತಂದ್ರೆ
ಮುಂದೆ ನಾನು ಸೈಕಾಲಜಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು ಮತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರ್ತಾ ಇದ್ದೀನಿ. ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಬೇಕಾದ್ರೆ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾವು ವಿಡಿಯೋನ ಮಾಡ್ತಾ ಇದ್ದೀವಿ. ದಯವಿಟ್ಟು ತಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.